ಮನುಷ್ಯನ ಅಸ್ಥಿಪಂಜರ ನೋಡಿ, ಅದರ ಸುತ್ತಲೂ ಮಡಿಕೆ ಮತ್ತು ಏನೋ ಹೇಳ್ತಾರೆ, ಇದು ಬಹಳಷ್ಟು ದೊಡ್ಡದಾಗಿ ಕೂಡ ಇರ್ತದೆ. ಇಲ್ಲೆಲ್ಲ ನೋಡಿ, ಹೆಣ್ಣು ಹೆರಿಗೆ ಆಗುವಂಥ ಮುಂಚೆ ತನ್ನ ತಂದೆಯ ಮನೆಗೆ ಹೋಗ್ತಾ ಇದ್ರು. ಅಲ್ಲಿ ಆ ಮಗಳಿಗೆ ಗಿಡಮೂಲಿಕೆಗಳು ಮತ್ತು ಪೌಷ್ಟಿಕ ಆಹಾರಗಳು. ಪುರಾತನ ಕಾಲದಲ್ಲಿ ಏನು ಮಕ್ಕಳಿಗೆ ಯಾವ ಥರ ಮದ್ರಸಾ ಶಿಕ್ಷಣ ಕಳಿಸ್ತಾ ಇದ್ರು ಅಂತ, ಖರ್ಜೂರದ ಮರಗಳ ಕೆಲವು ಭಾಗಗಳನ್ನು ಆಯ್ದುಕೊಂಡು ಅದರಿಂದ ನಿರ್ಮಾಣ ಮಾಡ್ತಿದ್ದಂಥ ಬೇಸಿಗೆ ಕಾಲದ ಮನೆಗಳಿದು. ಹೆಣ್ಣು ಮಗಳನ್ನು ಮದುವೆಯ 2 ದಿನಗಳ ಮುಂಚೆ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾರೆ ಮದುವೆಗಳು. ಆ ಕಾಲದಲ್ಲಿ ಮದುವೆಯ ಏನೋ ಐಟಮ್ಗಳು ಇದು ಬಹುಶಃ ಕುರಿ ಮಾಂಸ ಅಥವಾ ಒಂಟೆಯ ಮಾಂಸ ಆಗಿರ್ಬೋದು. ಮೀಟಿಂಗ್ ಮಾಡ್ತಿದ್ದಂಥ, ಅಂದರೆ ಒಂದು ಮಾತಾಡ್ತಿದ್ದಂಥ ಒಂದು ಮೀಟಿಂಗ್ ಪ್ಲೇಸ್ ಇದು. ಅಲ್ಲಿ ಕುಬ್ಬೂಸ್ ಮಾಡ್ತಾ ಇರೋದು ನೋಡಿ. ಏನು ಮಕ್ಕಳು ಮತ್ತು ವಯಸ್ಕರೆಲ್ಲ ತೀರಿ ಹೋದಾಗ ಇಂತಹ ದೊಡ್ಡ ಗಾತ್ರದ ಮಣ್ಣಿನ ಈ ಒಂದು ಅದನ್ನು ಕೆಲವೊಂದು ವ್ಯಾಲ್ಯೂಸ್ ಕಲ್ಲುಗಳನ್ನು ಕೂಡ ಮಾರಾಟ ಮಾಡುತ್ತಿದ್ದಂಥ ಒಂದು ಅಂಗಡಿಯನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಬಹಳಷ್ಟು ಏನು ಹಿಸ್ಟ್ರಿ ಇರುವಂಥ ಒಂದು ಗಾಡಿ ಇದು. ಹಾಯ್ ಫ್ರೆಂಡ್ಸ್, ನಾವು ಬಂದಿರೋದು ಬಹ್ರೈನ್ ಅನ್ನುವಂಥ ಒಂದು ದ್ವೀಪ ರಾಷ್ಟ್ರಕ್ಕೆ. ಅರಬ್ ದೇಶಗಳಲ್ಲಿ ಅತ್ಯಂತ ಸಣ್ಣದಾದಂಥ ಒಂದು ದ್ವೀಪ ರಾಷ್ಟ್ರ ಇದು. ಬಹಳಷ್ಟು ಕುತೂಹಲಕಾರಿಯಾದಂತಹ ವಿಷಯಗಳಿದೆ ಬಹ್ರೈನ್ ಬಗ್ಗೆ ಹೇಳುವುದಾದರೆ. ಅರಬ್ ದೇಶಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಪೆಟ್ರೋಲಿಯಂ ನಿಕ್ಷೇಪವನ್ನು ಕಂಡುಹಿಡಿದ ದೇಶ ಕೂಡ ಈ ಒಂದು ಬಹ್ರೈನ್. ಅನಿವಾಸಿಗಳ ನೆಚ್ಚಿನ ಉದ್ಯೋಗಕ್ಕಾಗಿ ಬರುವವರ ಅತ್ಯಂತ ನೆಚ್ಚಿನ ಪ್ರೀತಿಯ ದೇಶ ಕೂಡ ಹೌದು ಈ ಒಂದು ಬಹ್ರೈನ್. ಈ ಒಂದು ಬಹ್ರೈನ್ನ ನ್ಯಾಷನಲ್ ಮ್ಯೂಸಿಯಂಗೆ ನಾವು ಬಂದಿದ್ದೇವೆ. ಸೊ ಬನ್ನಿ, ಈ ಒಂದು ದೇಶದ ಹಲವಾರು ವಿಶೇಷತೆಗಳನ್ನು, ಇತಿಹಾಸವನ್ನು ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ. ಇಲ್ಲಿನ ಏನು ಸಂಸ್ಕೃತಿ ಕಲೆ ಎಲ್ಲ ಇದೆಯಲ್ಲ, ತುಂಬ ರಿಚ್ ಬಹ್ರೈನ್ ಇದು. ನಮ್ಮ ಇಂಡಿಯಾಗೆ ಅಂತಲ್ಲ, ಒಂದು ಸ್ವಲ್ಪ ಕಂಪೇರ್ ಮಾಡ್ಬೋದು. ನಮ್ಮ ಭಾರತದ ಒಂದು ಸಂಸ್ಕೃತಿಗೂ ಇಲ್ಲಿನ ಒಂದು ಸಂಸ್ಕೃತಿಗೂ ಬಹಳಷ್ಟು ಸಾಮ್ಯತೆ ಇದೆ. ಇಲ್ಲಿನ ಪ್ರಜೆಗಳು ಬಹಳಷ್ಟು ಏನು ಮನುಷ್ಯತ್ವವನ್ನು, ಮಾನವೀಯತೆಯನ್ನು ಉಸಿರಾಗಿಸಿಕೊಂಡವರವರು. ಸೊ ನಾವು ಬಂದಿರೋದು ಬಹ್ರೈನ್ ನ್ಯಾಷನಲ್ ಮ್ಯೂಸಿಯಂಗೆ. ವೆಲ್ಕಮ್. 15th ಡಿಸೆಂಬರ್ 1988 ಶೇಖ್ ಇಸಾ ಬಿನ್ ಸಲ್ಮಾನ್ ಅಲ್ ಖಲೀಫಾ, ದ ಅಮೀರ್ ಆಫ್ ದ ಸ್ಟೇಟ್ ಆಫ್ ಬಹ್ರೈನ್, presented the official inauguration ceremony for the Bahrain National Museum. ಎಂದು ನ್ಯಾಷನಲ್ ಮ್ಯೂಸಿಯಂ ಅನ್ನು ಇವರು ಇನಾಗ್ರೇಷನ್ ಮಾಡಿರೋದು. ಫ್ರೆಂಡ್ಸ್, ಇಲ್ಲಿ ಟಿಕೆಟ್ ಕೌಂಟರು. ಟಿಕೆಟ್ ತೆಗೆದು ನಾವು ಒಳಗೆ ಎಂಟ್ರಿ ಆಗಬೇಕು. ಫ್ರೆಂಡ್ಸ್, ಇಲ್ಲಿ ಟಿಕೆಟ್ ಕೌಂಟರ್. ಮಾಷಾ ಅಲ್ಲಾ, ಇದು ಇಲ್ಲಿಯ ರೆಸ್ಪೆಕ್ಟೆಡ್ ಮಿಡಲಿರುವವರು ಬಹ್ರೈನ್ ಕಿಂಗ್ ಶೇಖ್ ಅಹಮದ್ ಬಿನ್ ಈಸಾ, ಇಲ್ಲಿನ ದೊರೆ. ಮಾಷಾ ಅಲ್ಲಾ, ತುಂಬ ಒಳ್ಳೆಯ ರಾಜ ಅವರು. ಅದರ ಲೆಫ್ಟ್ ಸೈಡಲ್ಲಿರುವುದು ಅವರ ಫಾದರ್ ಶೇಖ್ ಈಸಾ ಅಂತೇಳಿ, ಏನು ಬಹ್ರೈನ್ ಗ್ರ್ಯಾಂಡ್ ಮಾಸ್ಕನ್ನೆಲ್ಲ ಕಟ್ಟಿರೋದು ಇವರು. ಮಾಷಾ ಅಲ್ಲಾ, ಶೇಖ್ ಈಸಾ ಬಿನ್ ಸಲ್ಮಾನ್ ಅಲ್ ಖಲೀಫಾ. ಯುವರ್ ನೇಮ್? ಮೊಹಮ್ಮದ್. ಥ್ಯಾಂಕ್ ಯು. ನ್ಯಾಷನಲ್ ಮ್ಯೂಸಿಯಂಗೆ ಎಂಟ್ರ್ ಆದ ತಕ್ಷಣ ನಮಗೊಂದು ಕಾರು ನೋಡಲಿಕ್ಕೆ ಸಿಗ್ತದೆ. ಬಹಳಷ್ಟು ಏನು ಹಿಸ್ಟ್ರಿ ಇರುವಂಥ ಒಂದು ಗಾಡಿ ಇದು. 1992ರಲ್ಲಿ ಬಹ್ರೈನ್ ರಾಜ್ಯದ ದಿವಂಗತ ಅಮೀರ್ ಅಂದರೆ ಎಚ್ ಶೇಖ್ ಇಸಾ ಬಿನ್ ಅಲ್ ಖಲೀಫಾ ಅವರು ಜೂನ್ 2, 1992ರಂದು ಬಹ್ರೈನ್ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಕ್ಕೆ ಇದನ್ನು ದಾನ ಮಾಡಿದರು. ಅಂದರೆ ತೈಲ ಆವಿಷ್ಕಾರದ 60ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಈ ಕಾರನ್ನು ಅವರು ಶೇಖ್ ಇಸಾ ಬಿನ್ ಸಲ್ಮಾನ್ ಖಲೀಫಾ ಅವರಿಗೆ ಇದನ್ನು ಅವರು ನೀಡಿದರು. ಇದು ಅವರ ಅಜ್ಜ ಅಂದರೆ ಅವರು ಬಳಸುತ್ತಿದ್ದಂತಹ ಮಾದರಿಯ ಒಂದು ಕಾರಾಗಿದೆ. ಬಹ್ರೈನ್ನ ಆಡಳಿತಗಾರ ಯಾರಿದ್ದಾರೆ, ದಿವಂಗತ ಶೇಖ್ ಅಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರು ಈ ಒಂದು ದ್ವೀಪದಲ್ಲಿ ಪತ್ತೆಯಾದಂತಹ ಮೊದಲ ಪೆಟ್ರೋಲಿಯಂ ನಿಕ್ಷೇಪದ ಒಂದು ಪಾಯಿಂಟಿಗೆ ಅವರು ಭೇಟಿ ನೀಡಿದ್ದಾಗ ಈ ಒಂದು ಕಾರನ್ನು ಕೊಟ್ಟಿದ್ದರು. ವೆರಿ ವಿಂಟೇಜ್ ಗಾಡಿ. ಅದರ ಕೀ ನೋಡಿ, ಅದರ RC ಬುಕ್ ಅಂತ ಏನು ಹೇಳ್ತೇವೆ ನಾವು, ರೆಫರೆನ್ಸ್ ಬುಕ್ಕು, ಅದು ಕೂಡ ಇಲ್ಲಿ ಅದನ್ನು ಕೀಪ್ ಮಾಡಿದ್ದಾರೆ. ಅದರ ಕೀ, ಆ ಕಾರಿನ 2 ಕೀ ನೋಡಿ, 1932 ಅಂತ ಆ ಕೀಯಲ್ಲಿ ಕೂಡ ಆ ಒಂದು ಪ್ರೆಸ್ ಮಾಡಿಟ್ಟಿದ್ದಾರೆ. 92 ವರ್ಷ ಹಿಂದಿನ ಪುರಾತನ ಗಾಡಿ ಇದು. 92 ವರ್ಷಗಳ ಹಿಂದೆ ಉಪಯೋಗಿಸುತ್ತಿದ್ದಂತಹ ಒಂದು ಕಾರ್ ಇದು. ಅಮೇಝಿಂಗ್ ಆಗಿದೆ. ಇದೊಂದು ವೆರಿ ಒಂದು ಬ್ಯೂಟಿಫುಲ್ ಒಂದು
ಸ್ಪಾಟ್ ಅಂತ ಹೇಳ್ಬೋದು ಇದರ ಒಳಗಡೆ, ನ್ಯಾಷನಲ್ ಮ್ಯೂಸಿಯಂ ಒಳಗಡೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಬಹ್ರೇನ್ ನ್ಯಾಷನಲ್ ಮ್ಯೂಸಿಯಂ ಒಳಗಡೆ ಏನು ಗ್ರೌಂಡಲ್ಲಿ, ನೆಲದಲ್ಲಿ ಬಹ್ರೇನ್ನ ಸಂಪೂರ್ಣವಾದಂಥ ಏನು ಮ್ಯಾಪನ್ನು ಇವರಿಗೆ ಬಹಳಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದು ಬಹ್ರೇನ್ನ ಕಂಪ್ಲೀಟ್ ಮ್ಯಾಪ್ ಇದು. ಇದು ನೋಡಿ, ಈ ಒಂದು ಬಹ್ರೇನ್ ನ್ಯಾಷನಲ್ ಮ್ಯೂಸಿಯಂ ಒಳಗಡೆ ಇರುವಂಥ ಒಂದು ಬಹಳಷ್ಟು ಅಚ್ಚರಿಯನ್ನು ಉಂಟು ಮಾಡುವಂಥ ಒಂದು ಇದಾಗಿದೆ. ಇದು ಏನು ಗ್ರೇವ್, ನಾವೇನು ಕಬ್ರಿಸ್ತಾನ್ ಅಂತ ಏನು ಹೇಳ್ತೇವೆ, ಏನು ತೀರಿ ಹೋದರೆ ಏನು ನಮ್ಮನ್ನು ದಫನ ಮಾಡ್ತಾ, ಒಂದು ಸಮಾಧಿ ಆದ ನಂತರ ಇನ್ನೊಂದು ಸಮಾಧಿಗೆ ಸ್ವಲ್ಪ ಗ್ಯಾಪನ್ನು ಬಿಡ್ತಾ, ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ತೋರಿಸಿ, ಇಲ್ಲೆಲ್ಲ ಪುರಾತನ ಕಾಲದಲ್ಲಿ ಈ ಥರ ಸಮಾಧಿ ಮಾಡಲಾಗ್ತಾ ಇತ್ತು ನೋಡಿ ಇರುತ್ತೆ. ಅಂದರೆ ಇದರಲ್ಲೆಲ್ಲ ಅವರ ಇಷ್ಟದ ವಸ್ತುಗಳನ್ನೆಲ್ಲ ಏನಿದೆ ಅಂತ ಇಡುವಂತಹ, ಜೊತೆಗಿಡುವಂತಹ ಒಂದು ಪದ್ಧತಿ ಕೂಡ ಮುಂಚಿನ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ ಇಲ್ಲಿ. ಇದನ್ನೆಲ್ಲ ಉಂಟಲ್ಲ, ಒಂದು ಅಚ್ಚರಿಯನ್ನು ಉಂಟು ಮಾಡುವಂತಹ ಒಂದು ಸ್ಪಾಟ್ ಇದು ಬಹ್ರೇನ್ ನ್ಯಾಷನಲ್ ಮ್ಯೂಸಿಯಮಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಜುವಲ್ಸ್ ನಾವು ನಿಮಗೆ ತೋರಿಸ್ತಾ ಇರೋದು. ಇದು ದಿಲ್ಮುನ ಒಂದು ನಾಗರಿಕತೆಯ, ಬಹ್ರೇನ್ನ ಪುರಾತನ ನಾಗರಿಕತೆಯ ಸಮಯದಲ್ಲಿ ಏನು ಮಕ್ಕಳು ಮತ್ತು ವಯಸ್ಕರೆಲ್ಲ ತೀರಿ ಹೋದಾಗ ಇಂತಹ ದೊಡ್ಡ ಗಾತ್ರದ ಮಣ್ಣಿನ ಈ ಒಂದು ದೊಡ್ಡ ಪಾತ್ರೆಗಳ ರೀತಿಯಲ್ಲಿರುವಂತಹ ಈ ಒಂದು ವಸ್ತುಗಳ ಈ ಒಂದು ಏನು ಮಣ್ಣಿನ ಶವಪೆಟ್ಟಿಗೆಯಲ್ಲಿ ಇದನ್ನು ಏನು ಸಮಾಧಿ ಮಾಡ್ತಾ ಇದ್ರು ನೋಡಿ. ಇದೊಂದು ಶವಪೆಟ್ಟಿಗೆ. ನಾವು ಫಸ್ಟ್ ಇದನ್ನು ನೋಡುವಾಗ ಅನಿಸಿಕೊಂಡು ಏನಾದರೂ ಶೋ ಆಗಿರ್ಬೋದು, ಗಾರ್ಡನ್ಗೆ ಇಡುವಂಥದ್ದಲ್ಲ. ಇದು ತೀರಿ ಹೋದಂತಹ ಏನು ಆ ದಿಲ್ಮುನ ನಾಗರಿಕತೆಯ ಕೊನೆಯಲ್ಲಿ, ಆ ಒಂದು ನಾಗರಿಕತೆಯ ಕೊನೆಯ ಸಮಯದಲ್ಲಿ ಇಂಥ ಒಂದು ಶವಪೆಟ್ಟಿಗಳನ್ನು ಮಣ್ಣಿನ ಈ ಒಂದು ರೀತಿಯ ಮಣ್ಣಿನಲ್ಲಿ ನಿರ್ಮಿಸಲಾದಂಥ ಒಂದು ದೊಡ್ಡ ಏನು ಜಾರ್ ಥರ ಇದೆ, ಇದರಲ್ಲೆಲ್ಲ ಇದು ಮಾಡಿ ಅದರ ಒಳಗಡೆ ಆ ಶವವನ್ನು ಮಾಡ್ತಾ ಇದ್ರು, ಸಮಾಧಿ ಮಾಡ್ತಾ ಇದ್ರು. ಆ ಮಕ್ಕಳು ತೀರಿ ಹೋದ್ರೆ ಈ ಥರ ಮಣ್ಣಿನ ದೊಡ್ಡ ಗಾತ್ರದ ಪಾತ್ರೆಗಳ ಒಳಗಡೆ ಅದನ್ನು ಸಮಾಧಿ ಮಾಡ್ತಾ, ಅದನ್ನು ಇಡ್ತಾ ಆ ಕಾಲದಲ್ಲಿ ಇರುವಂತಹ ಒಂದು ಪದ್ಧತಿಯಾಗಿತ್ತು. ಇಲ್ಲ ನೋಡಿ, ಅದು ಬಹುಶಃ ಉಂಟಲ್ಲ, ಆ ಒಂದು ತೀರಿ ಹೋದಂಥ ಸಂದರ್ಭದಲ್ಲಿ ಆ ಒಂದು ಡೆಡ್ ಬಾಡಿಯನ್ನು ಇಡುವಂಥ ಇದಾಗಿರ್ಬೋದು, ಆ ಒಂದು ಫೋಟೋ ಆಗಿರ್ಬೋದು. ಇದು ನೋಡಿ, ಇದು ಆ ಕಾಲದಲ್ಲಿ ನಗರಗಳಲ್ಲಿ ಸಿಟಿಗಳಲ್ಲಿ ಬಾವಿಯ ಪಕ್ಕದಲ್ಲಿ ನೀರನ್ನು ಸಂಗ್ರಹ ಮಾಡಿ ಇಡುತ್ತಿದ್ದಂಥ ಒಂದು ದೊಡ್ಡ ಮಣ್ಣಿನ ಪಾಟ್ ಇದು. ಇದರಲ್ಲಿ ನೀರು ಸಂಗ್ರಹ ಮಾಡಿ ಇಡ್ತಾ ಇದ್ರು ನೋಡಿ. ಇದು ಆ ಕಾಲದಲ್ಲಿ ಮನುಷ್ಯ ಯಾವ ಥರ ಎಲ್ಲ ಇದ್ದರು, ಅವರ ಒಂದು ಜೀವನ ಶೈಲಿ ಯಾವ ಥರ ಇತ್ತು ಅಂತ. ಸೊ ಇಲ್ಲಿ ನೋಡಿ, ಹಾಗೆ ಇಲ್ಲಿ ಬನ್ನಿ. ಸೊ ಇದು ಉಂಟಲ್ಲ, ದ ಸಿಟಿ ಗೇಟ್, ಆ ಕಾಲದ ನಗರಗಳ ಒಂದು ಮುಖ್ಯ ಬಾಗಿಲು ಇದು ನೋಡಿ. ಅಂತೆ ದೊಡ್ಡ ಕೋಟೆಗಳ ರೀತಿಯಲ್ಲೆಲ್ಲ ನಿರ್ಮಾಣ ಮಾಡಿ ಅಲ್ಲಿ ಬರೆದಿದೆ ದ ಸಿಟಿ ಗೇಟ್, ನಗರಗಳ ಮುಖ್ಯ ಬಾಗಿಲು ಅದು. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಒಂದು ಮೀನು ಮಾರ್ತಾ ಇರುವಂತಹ ಒಂದು ಥೀಮನ್ನೆಲ್ಲ ಇಲ್ಲಿ ಮಾಡಿದ್ದಾರೆ ನೋಡಿ. ಇದೊಂದು ಪುರಾತನ ಕಾಲದಲ್ಲಿ ಇಲ್ಲಿನ ಒಂದು ಜೀವನ ಶೈಲಿ ಯಾವ ಥರ ಇತ್ತು ಅಂದರೆ ಒಂದು ಹೆಣ್ಣು ಹೆರಿಗೆ ಆಗುವಂಥ ಮುಂಚೆ ತಂದೆಯ ಮನೆಗೆ ಹೋಗ್ತಾ ಇದ್ರು. ಅಲ್ಲಿ ಆ ಮಗಳಿಗೆ ಗಿಡಮೂಲಿಕೆಗಳು ಮತ್ತು ಪೌಷ್ಟಿಕ ಆಹಾರಗಳು ತಯಾರಿಸಿ ಕೊಡ್ತಾ ಇದ್ರು. ನಂತರ ಒಂದು ಜನನಾದ ನಂತರ ಆ ಒಂದು ಒಳ್ಳೆಯ ನೀರು ಮತ್ತು 3 ಒಣಗಿದ ಖರ್ಜೂರಗಳನ್ನು ಕೂಡ ನೀಡಲಾಗ್ತಾ ಇತ್ತು. ಮತ್ತು ಮಗಳಿಗೆ ಮಗುವಿನ ಹೊಕ್ಕುಳ ಬಳ್ಳಿ ಇರ್ತಲ್ಲ, ಅದನ್ನು ಗಂಡಾಗಿದ್ದರೆ ಮಸೀದಿಯಲ್ಲಿ ಅದನ್ನು ಹೂಳ್ತಾ ಇದ್ರು, ಹೆಣ್ಣಾಗಿದ್ದರೆ ಮನೆಯ ಅಡುಗೆ ಮನೆಯಲ್ಲಿ ಹೂಳ್ತಾ ಇದ್ರು. ಮತ್ತು ಒಂದು ಪಾರ್ಟಿ ಕೊಡ್ತಾಯಿದ್ರು, ಚಿಕನ್ ಇದೆಲ್ಲ ಕಟ್ ಮಾಡಿ ಪಾರ್ಟಿ ಎಲ್ಲ ಕೊಡ್ತಾಯಿದ್ರು. ಸೊ ನೋಡಿ, ಮಾಷಾ ಅಲ್ಲ, ಬ್ಯೂಟಿಫುಲ್ ಆಗಿ ಇದನ್ನು ಇಲ್ಲಿ ಸೆಟ್ ಮಾಡಿದ್ದಾರೆ. ಇವರ ಒಂದು ಜೀವನ ಶೈಲಿ ಇದೆಯಲ್ಲ, ಅರಬಿಗಳ ಮುಂಚಿನ ಪುರಾತನ ಕಾಲದಲ್ಲೇ ಭಾಳಷ್ಟು ಒಳ್ಳೆಯ ಸಂಪ್ರದಾಯದಲ್ಲಿ, ಧಾರ್ಮಿಕ ರೀತಿಯ ಸಂಪ್ರದಾಯದಲ್ಲಿ ಇವರ ಇದಿತ್ತು. ಇದು ನೋಡಿ, ಸಂಪ್ರದಾಯ ಯಾವ ಥರ ಇತ್ತು ಅಂತ. ಪುರಾತನ ಕಾಲದಲ್ಲಿ ಮಕ್ಕಳಿಗೆ ಯಾವ ಥರ ಮದ್ರಸಾ ಶಿಕ್ಷಣ ಕಳಿಸ್ತಾ ಇದ್ರು ಅಂತ, 5 ನಂತರ 5-6 ವರ್ಷದ ನಂತರ ಮಕ್ಕಳಿಗೆ ಕುರಾನ್ನ ಮದ್ರಸಾಗೆ ಸೇರಿಸ್ತಾ ಇದ್ರು. ಅಂದರೆ ಸಣ್ಣ ಮಕ್ಕಳು, ಸಣ್ಣ ಮಕ್ಕಳೆಲ್ಲ ಸೇರಿ ಮಾಷಾ ಅಲ್ಲ. ಇಲ್ಲಿ ನೋಡಿ, ಇದೊಂದು ರಿಯಲಿ ತರಗತಿಯ ಥರ ಇದೆ ಇವಾಗ. ಏನು ಹೇಳ್ತೀರಾ ಸುಹೇಲ್? ನೋಡಿ, ಮತ್ತೆ ಉಂಟಲ್ಲ, ಶುಕ್ರವಾರ ಬಿಟ್ಟು ಬಾಕಿ ಎಲ್ಲ ಇಂಥ ತರಗತಿಗಳು
ಆ ಒಂದು ಮದ್ರಸಾ ಏನು ಅಧ್ಯಾಪಕರು ಏನಿದ್ದಾರೆ ಅವರ ಮನೆಯಲ್ಲೇ ಜರುಗ್ತಾ ಇತ್ತು. ನಂತರ ಒಂದು ಗುರುವಾರದ ಸಮಯದಲ್ಲಿ 2ರಿಂದ 4 ಪೈಸೆಗಳವರೆಗೆ ಮಕ್ಕಳಿಂದ ಸಂಗ್ರಾಮ ಅಂದರೆ ಮಕ್ಕಳ ಮನೆಯವರು ಕೊಡ್ತಾ ಇದ್ರು. ಇವಾಗಲೂ ಕೂಡ ಅಂತಹ ಒಂದು ಸಿಸ್ಟಮ್ ಇದೆ ಮಸೀದಿಯಲ್ಲಿ. ನಾನು ಸಣ್ಣದಿರುವಾಗಿತ್ತು ಅಂದರೆ ₹1 ವಾರದಲ್ಲಿ ನಾವು ತಗೊಂಡು ಹೋಗಬೇಕು. ಅಂದರೆ ಏನು ಗೊತ್ತಾ, ವಿದ್ಯಾಭ್ಯಾಸಕ್ಕೆ ಆ ಕಾಲದಿಂದಲೂ ಭಾಳಷ್ಟು ಮಹತ್ವವನ್ನು ನೀಡಿದ್ರು. ನೋಡಿ, ಭಾಳಷ್ಟು ಸ್ಟ್ರಿಕ್ಟ್ ಇತ್ತು ಅಲ್ಲಿ. ನೋಡಿ, ಅಲ್ಲಿ ಅಧ್ಯಾಪಕರ ಕೈಯಲ್ಲಿ ಬೆತ್ತ ಕಾಣಿಸ್ತಾ ಇದೆ, ನೋಡಿದ್ರ ಸುಹೇಲ್? ಅಧ್ಯಾಪಕರ ಕೈಯಲ್ಲಿ ಅದೊಂದು ಮಾತಿದೆ, ಗುರುಗಳ ಕೈಯಿಂದ ತಿಂದ ಪೆಟ್ಟುಂಟಲ್ವ, ಅದು ಒಬ್ಬನ ಸಕ್ಸಸ್ಗೆ ಕಾರಣ ಆಗ್ಬೋದು. ನೋಡಿ, ಪುರಾತನ ಕಾಲದಿಂದಲೂ ಮಾಷಾ ಅಲ್ಲಾ ಎಷ್ಟು ಬ್ಯೂಟಿಫುಲ್ ಆಗಿತ್ತು ನೋಡಿ ಶಿಕ್ಷಣ ವ್ಯವಸ್ಥೆ. ಇದು ಮದ್ರಸಾ ಶಿಕ್ಷಣ, ಅಂದರೆ ಇಸ್ಲಾಮಿಕ್ ಕಂಟ್ರಿ ಆದ ಕಾರಣ ಮದ್ರಸಾ ಶಿಕ್ಷಣವಾಗಿತ್ತು. ಇಲ್ಲಿ ಕುರಾನ್ ಕಲಿಕೆಯಾಗಿತ್ತು. ಮಕ್ಕಳನ್ನು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಕೊಡ್ತಾ ಇದ್ರು. ಹೆಣ್ಣು ಮಗಳನ್ನು ಮದುವೆಯ 2 ದಿನಗಳ ಮುಂಚೆ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಮದುಮಗಳು, 2 ದಿನಗಳಿಗಿಂತ ಮುಂಚೆ ಅವಳಿಗೆ ಈ ಥರ ಒಳ್ಳೆ ಧಾರ್ಮಿಕ ಹಾಡುಗಳನ್ನು, ಇವಾಗಿನ ಥರ ಮ್ಯೂಸಿಕ್ ಹಾಡಲ್ಲ, ಅದು ದಫ್ ಆಗಿರ್ಬೋದು, ಬೇರೆ ಒಳ್ಳೆ ಧಾರ್ಮಿಕ ಹಾಡುಗಳನ್ನೆಲ್ಲ ಹಾಡಿ ಮತ್ತು ಅವರು ಒಂದು ಸಂತಸ ಪಡ್ತಾ ಇದ್ರು. ನಂತರ ಹೀಗೆ ಭಾಳಷ್ಟು ಆ ವಧುವಿಗೆ ಖುಷಿಯಾಗುವ ರೀತಿಯಲ್ಲೆಲ್ಲ ಏರ್ಪಾಡು ಮಾಡ್ತಾ ಇದ್ರು. ಆ ಕಾಲದಲ್ಲಿ ಮದುವೆಯ ಏನು ಐಟಮ್ಗಳು, ಇದು ಬಹುಶಃ ಕುರಿ ಮಾಂಸ ಅಥವಾ ಒಂಟೆಯ ಮಾಂಸ ಆಗಿರ್ಬೋದು. ನೋಡಿ ಯಾವ ಥರ ಎಲ್ಲ ಇದು ಮಾಡ್ತಾಯಿದ್ರು, ಕುಕ್ಕಿಂಗ್ ಪ್ರಿಪ್ಯಾರೇಷನ್ ಎಲ್ಲ ಯಾವ ಥರ ಆಗ್ತಾಯಿತ್ತು ನೋಡಿ. ಇದು ಆಡು ಕುರಿ ಕೊಯ್ಯುವಂತಹ ಒಂದು ಫೋಟೋ ಇದು. ಮತ್ತು ನೋಡಿ, ಒಂದು ಮಾರ್ನಿಂಗ್ ಗಿಫ್ಟ್ ಆಗಿರ್ಬೋದು, ಮತ್ತು ವಧು ಎಲ್ಲ ಬರುವಾಗ ನೋಡಿ ಆ ಕಾಲದ ಡ್ರೆಸ್ಸಿಂಗ್ ಎಲ್ಲ ನೋಡಿ. ಇಲ್ಲಿ ನೋಡಿ ದಫ್ ಕಾಣಿಸ್ತಾ ಇದೆ, ಇದನ್ನು ತೋರಿಸಿ ಸುಹೇಲ್. ದಫ್ ಕಾಣಿಸ್ತಾ ಇದೆ, ಇದು ನಮ್ಮ ಇಸ್ಲಾಂನ ಒಂದು ಕಲ್ಚರ್ ಇದು. ನೋಡಿ, ಇದೆಲ್ಲ ವೆಡ್ಡಿಂಗ್ ಆರ್ಕೆಸ್ಟ್ರಾ, ಕಂಪೋಸಿಷನ್ ಆಫ್ ಇದು ಆ ಕಾಲದಲ್ಲಿ ಇದ್ದಂಥ ಒಂದು ಪದ್ಧತಿ ಇದೆಲ್ಲ. ಮತ್ತು ನೇಚರ್ ಬ್ಯೂಟಿಷಿಯರ್ ಅವರೇ ಅವರ ಒಂದು ಅಲಂಕಾರಗಳನ್ನು ಮಾಡ್ತಾ ಇದ್ರು. ಮಕ್ಕಳ ನೋಡಿ ತಲೆಯೆಲ್ಲ ನೇಯ್ದುಕೊಂಡು ಭಾಳಷ್ಟು ಚಂದ ಮಾಡ್ತಾ ಇದ್ರು. ನೋಡಿ, ಕೋಕೋನಟ್ ಆಯಿಲ್, ಹೆನ್ನ ಅಂದರೆ ಮೆಹಂದಿ, ಜಬಾದ್, ಸೆಡಾರ್, ಮಹ್ಲಾ, ಇದೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ಇವಾಗೆಲ್ಲ ಇದೆಲ್ಲ ಕಾಣಿಸ್ತಾ ಇಲ್ಲ. ಇವಾಗೆಲ್ಲ ಏನು ಆರ್ಟಿಫಿಷಿಯಲ್ ಆಗಿ ಯಾವ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿದಂಥ ಐಟಮ್ಗಳನ್ನು ನಾವು ಮದುವೆ ಸಮಾರಂಭದಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಆ ಕಾಲದ ಏನು ಬ್ರೈಡಲ್ ಜ್ಯುವೆಲ್ಲರಿ ನೋಡಿ, ಆಭರಣಗಳು ನೋಡಿ, ಎಷ್ಟು ಆಭರಣಗಳು ಧರಿಸಿದ್ದಾಳೆ ನೋಡಿ ವಧು. ನೋಡಿ, ಇಲ್ಲಿ ನೋಡಿ, ಪುರಾತನ ಕಾಲದಲ್ಲಿ ಧರಿಸ್ತಾ ಇದ್ದಂಥ ಆಭರಣಗಳು ಇದೆಲ್ಲ ನೋಡಿ. ಇದು ಭಾಳಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಪುರಾತನ ಕಾಲದಲ್ಲಿ ಈ ಥರ ಏನು ಕುಳಿತುಕೊಳ್ಳುತ್ತಿದ್ದಂತಹ ಒಂದು ವ್ಯವಸ್ಥೆ. ಇದು ನಾವು ನಮ್ಮ ಭಾಷೆಯಲ್ಲಿ ಉಂಟಲ್ಲ, ಮಂದನೆ ಅಂತ ಹೇಳ್ತೇವೆ. ಇವಾಗಲೂ ಕೂಡ ಕೆಲವೊಂದು ಮನೆಗಳಲ್ಲಿ ಇದು ಸಿಗ್ತದೆ. ನೀನು ಎಷ್ಟೇ ಲಕ್ಷಾಂತರ ರೂಪಾಯಿ ಕೊಟ್ಟು ಸೋಫಾ ತೆಗೆದ್ರು, ಯಾವುದೇ ಫರ್ನಿಚರ್ ತೆಗೆದ್ರೂ ಕೂಡ ಇದರಲ್ಲಿ ಈ ಒಂದು ಚಾಪೆ ಹಾಕಿ ಕುಳಿತುಕೊಳ್ಳುವಂಥ ಒಂದು ಖುಷಿ, ಹ್ಯಾಪಿನೆಸ್ ಖಂಡಿತ ಕೂಡ ಸಿಗುವುದಿಲ್ಲ. ಇದು ನೋಡಿ, ಇದೊಂದು ಸಣ್ಣ ಏನು ಅಲ್ಲಿ ಲೋಕಲ್ ಜನರು ಆ ಕಾಲದ ಮೀಟಿಂಗ್ ಮಾಡ್ತಿದ್ದಂಥ, ಅಂದರೆ ಒಂದು ಮಾತಾಡ್ತಿದ್ದಂಥ ಒಂದು ಮೀಟಿಂಗ್ ಪ್ಲೇಸ್ ಇದು. ಅಂದರೆ ನಾವು ನಮ್ಮ ಭಾಷೆಯಲ್ಲಿ ಕುರ್ಪಾತ್ ಕಟ್ಟೆ ಅಂತ ಹೇಳ್ತೇವಲ್ಲ, ಆ ಥರ ಇದು. ಇವರೆಲ್ಲ ಉಂಟಲ್ಲ, ಇಲ್ಲಿ ಬರೆದಿದೆ, ಮುತ್ತುಗಳನ್ನು ಸಂಗ್ರಹ ಮಾಡಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದಂಥ ಒಂದು ಜಾಗ ಈ ಥರ ಎಲ್ಲ. ಅಲ್ಲಿ ನೋಡಿ, ಅವರು ಅಲ್ಲಿ ಅದು ಕಾಣಿಸ್ತಾ ಇದೆಯಲ್ಲ, ಏನು ಡೇಟ್ಸ್, ಖರ್ಜೂರ ಕೂಡ ಇಟ್ಟಿದ್ದಾರೆ, ಮತ್ತು ಕೈಯಲ್ಲಿ ಗಾವ್ ಆ ಥರ ಎಲ್ಲ. ಇದೆಲ್ಲ ಕ್ಲಿಯರ್ ಆಗಿ ಬರೆದಿದೆ ನೋಡಿ, ಇಲ್ಲಿ ತೋರಿಸಿ. ದ ಬರಹ ಈಸ್ ಅ ಸ್ಮಾಲ್ ಮೀಟಿಂಗ್ ಪ್ಲೇಸ್ ಬಿಲ್ಟ್ ನಿಯರ್ ದ ಸೀ ಶೋರ್ ಇನ್ ಎಂಟಿ ಸ್ಕ್ವೇರ್ಸ್ ಇನ್ ಲಾರ್ಜ್ ಕಾಂಟ್ರಿಯಾರ್ಡ್ಸ್. ಟೈಪ್ ವಾಸ್ ಬಿಲ್ಟ್ ವಿತ್ ಫಾರ್ಮ್ ಟ್ರಂಕ್ಸ್ ಆ್ಯಂಡ್ ಸ್ಯಾಂಡ್. ಮರಳನ್ನು ಮತ್ತು ಫಾರ್ಮ್ ಏನು ಡೇಟ್ಸ್ ಖರ್ಜೂರದ ಇದರನ್ನು, ಇದು ನೋಡಿ, ಇದು ಮುತ್ತುಗಳನ್ನು ಸಂಗ್ರಹ ಮಾಡ್ತಿದ್ದಂಥ ಬಲೆ ಆಗಿರ್ಬೋದು. ಇದು ನೋಡಿ ಸುಹೇಲ್, ಪುರಾತನ ಕಾಲದಲ್ಲಿ ಒಂದು ರೋಗ ಎಲ್ಲ ಬಂದರೆ, ಕಾಲು ನೋವು ಅದು ಇದು ಎಲ್ಲ ಬಂದರೆ ಯಾವ ಥರ ನೋಡಿ, ಇದು ಬ್ಲಡ್ ಲೆಟ್ಟಿಂಗ್, ರಕ್ತಸ್ರಾವ ಆಗ್ತಾ ಇದ್ರೆ ಯಾವ ಥರ ಅಂದರೆ ಎಲ್ಲರೂ ಮಾಡ್ತಾ ಇರಲಿಲ್ಲ ಇದು. ಅದರಲ್ಲಿ ಪಳಗಿದಂಥ ವ್ಯಕ್ತಿಗಳು ಆ ಸಮಯ ನೋಡಿ, ಇದು ಬೆನ್ನು ನೋವಿಗೆ ಏನೋ ಅವರು ಮಸಾಜ್ ಥರ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ, ಇದು ಗಿಡಮೂಲಿಕೆಗಳು ಮತ್ತು ಖನಿಜಗಳ ಕೆಲವು ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿ ಇದರಿಂದ ಔಷಧಗಳನ್ನು ರೆಡಿ ಮಾಡ್ತಾಯಿದ್ರು. ಇದೆಲ್ಲ ನೋಡಿ, ಇದೆಲ್ಲ ಫೋಟೋದಲ್ಲಿ ನೋಡುವಾಗಲೇ ಗೊತ್ತಾಗ್ತಿದೆ. ಇದೆಲ್ಲ ಪುರಾತನ ಕಾಲದಲ್ಲಿ ಬಹ್ರೈನಲ್ಲಿ ಒಂದು ದೇಶದಲ್ಲಿದ್ದಂಥ ಒಂದು ಪದ್ಧತಿಗಳು, ಒಂದು ವ್ಯವಸ್ಥೆ ಇದು. ಇದು ನೋಡಿ, ಇದು ಟ್ರೆಡಿಷ್ನಲ್ ಹರ್ಬಲ್ ಮೆಡಿಸಿನ್, ಅಂದರೆ ಏನು ಆಯುರ್ವೇದ ಟ್ರೆಡಿಷ್ನಲ್ ಹರ್ಬಲ್ ಮೆಡಿಸಿನ್. ಮತ್ತು ಇದು ಗಿರ್ಗಾವನ್ ಸೆಲೆಬ್ರೇಷನ್, ಇದು ಇವಾಗ ಕೂಡ ಇದೆ. ರಮದಾನ್ನ 15ನೇ ರಾತ್ರಿಯಲ್ಲಿ ಗಿರ್ಗಾವನ್ ಅಂದರೆ ಮಕ್ಕಳಿಗೆ
ಚಾಕ್ಲೇಟ್ ಕೊಡುವಂಥ ಪದ್ಧತಿ ಅದು ಇವಾಗಲೂ ಕೂಡ ಬಹ್ರೈನಲ್ಲಿದೆ. ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ಕೆಲವೊಂದು ಚಾಕ್ಲೇಟ್ಗಳನ್ನು ಕೊಡುವಂಥ ಪದ್ಧತಿ ಇವಾಗಲೂ ಕೂಡ ನಾನು ನೋಡಿದ್ದೇನೆ ಬಹ್ರೈನಲ್ಲಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ರಿಚ್ ಕಲ್ಚರ್ ಕಂಟ್ರಿ ಇದು. ಇಲ್ಲಿನ ಈ ಕಂಟ್ರಿಯವರು ಪುರಾತನ ಕಾಲದಿಂದ ಧರಿಸುತ್ತಿದ್ದಂಥ ಏನು ಬಟ್ಟೆಗಳು ನೋಡಿ, ಟ್ರೆಡಿಷನ್, ಸಾಂಪ್ರದಾಯಿಕ ಬಟ್ಟೆಗಳು ಅಂತ ಏನು ನಾವು ಕರೀತೇವೆ, ಇವಾಗಲೂ ಕೂಡ ಇಂತಹ ಬಟ್ಟೆಗಳನ್ನೆಲ್ಲ ಧರಿಸ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, ನ್ಯಾಷನಲ್ ಡೇ ಸಮಯದಲ್ಲೆಲ್ಲ ಇಂಥ ಮಕ್ಕಳಿಗೆ ಇಂಥ ಕಳೆದರಲ್ಲಿ ರೆಡ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ವೈಟ್ ಬರುತ್ತೆ, ಗ್ರೀನ್ ಬರುತ್ತೆ, ಇಂಥ ತೋಬುಗಳನ್ನೆಲ್ಲ ಇವಾಗಲೂ ಕೂಡ ಉಪಯೋಗ ಮಾಡ್ತಾರೆ. ಪುರಾತನ ಕಾಲದಿಂದಲೂ ಕೂಡ ಈ ಒಂದು ದೇಶದ ಜನರ ಪುರಾತನ ಕಾಲದ ಜನರ ಕೂಡ ಬಟ್ಟೆಯ ಶೈಲಿ ಕೂಡ ಇದೇ ಥರ ಇತ್ತು. ಆವಾಗಲೇ ಇವರು ತುಂಬ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡಿದ್ರು, ರಿಚ್ ಇದ್ರು ಇವರು. ಮಾಷಾಅಲ್ಲಾ, ಮನೆಗಳನ್ನು ಯಾವ ಥರ ನಿರ್ಮಾಣ ಮಾಡ್ತಾ ಇದ್ರು ನೋಡಿ. ಸೊಯಲ್ ಇಲ್ಲಿ ನೋಡಿ, ಇದು ಗ್ರೌಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರ್, ಮೇಲ್ಗಡೆ ಗ್ರೌಂಡ್ ಫ್ಲೋರ್ ನೋಡಿ. ಅಲ್ಲಿ ಬಾತ್ರೂಮ್ ಆ ಕಡೆ, ಇಲ್ಲಿ ಕಿಚನ್, ಇಲ್ಲಿ ಲಿವಿಂಗ್ ರೂಮ್ ಮತ್ತು ವುಮೆನ್ಸ್ ರೂಮಲ್ಲಿ ಇದು ನೋಡಿ, ಇದು ಮಿಡ್ಲಲ್ಲಿ ಕಾಣಿಸ್ತಾ ಇದೆಲ್ಲ, ಇದು ಬಾವಿ. ಇಲ್ಲಿಂದ ನೀರು ಇದು ಮಾಡ್ತಾ ಇದ್ರು. ಅಲ್ಲಿ ನೋಡಿ, ಅಲ್ಲೆಲ್ಲ ನೋಡಿ ಬ್ಯೂಟಿಫುಲ್ ಬೆಕ್ಕು, ಇಲ್ಲಿ ಕೋಳಿಗಳ ಸಾಕಾಣೆ, ಅಲ್ಲೆಲ್ಲ ನೋಡಿ ಮೊಟ್ಟೆ, ಮತ್ತು ಇಲ್ಲೆಲ್ಲ ನೋಡಿ ಖರ್ಜೂರವನ್ನು ಆಯ್ತಾ ಇದ್ರು. ಭಾಳಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಮನೆಯ ನಮ್ಮ ಹಳ್ಳಿಯ ಒಂದು ಸೊಬಗನ್ನು ಇದು ತೋರಿಸ್ತಾ ಇದೆ. ಅದೇ ಸ್ವೇಲ್ ಇಲ್ಲಿ ನೋಡಿ, ಮತ್ತೊಂದು ಇಲ್ಲಿನ ಆ ಕಾಲದಿಂದಲೇ ಮನೆಗಳ ನಿರ್ಮಾಣ ಯಾವ ಥರ ಮಾಡಿದ್ರು ನೋಡಿ ಸ್ವೇಲ್ ಇಲ್ಲಿ. ಸೊ ಇದೇನು ಗೊತ್ತಾಯ್ತಾ? ಎಸ್, ಇದು ಸಮ್ಮರ್ ಟೈಮಲ್ಲಿ ಅಂದರೆ ಬೇಸಿಗೆಯ ಸಮಯದಲ್ಲಿ ಈ ಬಹ್ರೈನಿಗಳು ಈ ಥರ ಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಅಂದರೆ ಸಿಮೆಂಟಿನದ್ದು, ಬೇರೆ ಯಾವುದಾದ್ರೂ ಕಲ್ಲು ಇದರನ್ನು ಏನು ಹೊಯ್ಗೆ ಮತ್ತು ಸರಳಿನಿಂದ ನಿರ್ಮಾಣ ಮಾಡಿರೋದಲ್ಲ ಇದು ಏನು ಹೇಳ್ತೀರಾ ಸ್ವೇಲ್, ಖರ್ಜೂರದ ಗಿಡಗಳಿಂದ ಅದರ ಇದನ್ನು ಖರ್ಜೂರದ ಮರಗಳ ಕೆಲವು ಭಾಗಗಳನ್ನು ಆಯ್ದುಕೊಂಡು ಅದರಿಂದ ನಿರ್ಮಾಣ ಮಾಡ್ತಿದ್ದಂಥ ಬೇಸಿಗೆ ಕಾಲದ ಮನೆಗಳಿದು. ಬೇಸಿಗೆ ಕಾಲಕ್ಕಾಗಿಯೇ ಒಂದು ತಂಪಾಗಿರೋಕ್ಕೆ ನಿರ್ಮಾಣ ಮಾಡುತ್ತಿದ್ದಂಥ ಮನೆಗಳಿದು. ಇಲ್ಲಿ ನೋಡಿ ಸುಹೇಲ್, ಈ ಮನೆಗಳು ಬಹ್ರೈನಲ್ಲಿ ಈಗ ಕೂಡ ಕಾಣಲಿಕ್ಕೆ ಸಿಗ್ತದೆ ಸುಹೇಲ್, ಗೊತ್ತುಂಟಾ? ಇದು ವಿಂಟರ್ ಸಮಯದಲ್ಲಿ, ಚಳಿಗಾಲದ ಸಮಯದಲ್ಲಿ ಚಳಿಗಾಲದ ಸಮಯದಲ್ಲಿ ನಿರ್ಮಾಣ ಮಾಡ್ತಿದ್ದಂಥ ಮನೆಗಳಿದು ನೋಡಿ. ಇದೊಂದು ಏನು ಗಾಳಿ ಹೊರಗಡೆ ಹೋಗಲಿಕ್ಕೆ ಒಂದು ರೀತಿಯ ವ್ಯವಸ್ಥೆ ಇದು. ಭಾಳಷ್ಟು ಬ್ಯೂಟಿಫುಲ್ ಆಗಿದೆ, ಒಂಥರ ಅರಮನೆಯ ರೀತಿ ಇದೆ ಈ ಮನೆಗಳಲ್ಲೆಲ್ಲ. ಇದು ಇವಾಗಲೂ ಕೂಡ ಬಹ್ರೈನಲ್ಲಿದೆ ಸುವೇದಿಲ್ಲ. ನೀವು ನೋಡಿದ್ರಾ? ಎಸ್, ಮೊಹರ್ರಕ್ ಭಾಗಕ್ಕೆಲ್ಲ ನೀವು ಹೋದ್ರುಂಟಲ್ಲ, ಈ ಥರ ಮನೆಗಳೆಲ್ಲ ನೋಡಲಿಕ್ಕೆ ಸಿಗ್ತಾ ಇದೆ. ಯಾವ ಥರ ನಿರ್ಮಾಣ ಮಾಡ್ತಾ ಇದ್ರು, ನಮ್ಮ ಊರಿನಲ್ಲಿ ಏನು ಇಂಜಿನಿಯರ್, ಮೇಸ್ತ್ರಿ ಅಂತೆಲ್ಲ ಏನು ನಾವು ಕರಿತೇವೆ ನೋಡಿ, ಯಾವ ಥರ ಕಟ್ತಾ ಇದ್ರು ನೋಡಿ, ಅದರ ಒಂದು ಬಿಲ್ಡಿಂಗ್ ಪ್ರೊಫೆಷನ್. ಇಲ್ಲಿ ನೋಡಿ, ಅಳತೆ ಕೋಲಿನಲ್ಲಿ ಯಾವ ಥರ ಎಲ್ಲ ಇರ್ತಾ ಇದ್ರು, ಇದಕ್ಕೆ ಯೂಸ್ ಮಾಡ್ತಿದ್ದಂಥ ನೋಡಿ ಏನು ಆ ಬಿದಿರಿನ ಇದು ಏನು ಖರ್ಜೂರದ್ದು ಮತ್ತು ಕಲ್ಲುಗಳು ಯೂಸ್ ಮಾಡ್ತಾ ಇದ್ದದ್ದು, ಮತ್ತು ಬಿಲ್ಡಿಂಗ್ ಮೆಟೀರಿಯಲ್ಸ್ ಯಾವ ಥರ ಎಲ್ಲ ಇತ್ತು ನೋಡಿ. ಇದು ಸುತ್ತಿಗೆ ಆಗಿರ್ಬೋದು, ಟಾಪಿ ಅಂತ ನಾವು ಹೇಳ್ತೇವೆ ಅದು. ಇಲ್ಲಿ ನೋಡಿ ಆ ಮೆಷರ್ಮೆಂಟ್ಗೆ ಇಡುವಂಥ ವಸ್ತುಗಳು. ಇದೇನು ಗೊತ್ತಾಯ್ತು ಸ್ವೆಲ್, ಲೆವೆಲಿಂಗ್ ನೋಡೋಕೆ ಇವಾಗಲೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ನೋಡಿ, ಇದನ್ನೊಂದು ಕ್ವಿಕ್ ಆಗಿ ತೋರಿಸಿ ಸ್ವೆಲ್. ಇಸ್ಲಾಮಿಕ್ ವಾಸ್ತುಶಿಲ್ಪ ಯಾವ ಥರ ಇತ್ತು ಅಂತ ನೋಡಿ. ಇದು ಇವಾಗಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಊರಲ್ಲೆಲ್ಲ ಪಕ್ಕಾಸ್ ಅಂತ ಹೇಳ್ತೇವಲ್ಲ, ಮನೆಗಳ ಮೇಲ್ಗಡೆ ಇರುವಂಥ ನೋಡಿ, ಪುರಾತನ ಕಾಲದಲ್ಲೇ ಈ ಥರ ಇತ್ತು ನೋಡಿ, ಯಾವ ಥರ ನಿರ್ಮಾಣ ಮಾಡಿದಂತ. ಮತ್ತೆ ಇಲ್ಲೆಲ್ಲ ನೋಡಿ ಸ್ವೆಲ್, ಇಲ್ಲಿನ ಉಂಟಲ್ಲ ಈ ಕ್ಯಾಲಿಗ್ರಫಿ ಉಂಟಲ್ಲ, ಈ ಕ್ಯಾಲಿಗ್ರಫಿ ಏನು ವಾಲ್ಗಳಲ್ಲಿ ಯಾವ ಥರ ಮಾಡಿದ್ರು ಅಂತ ನೋಡಿ. ಇದು ಇವಾಗಲೂ ಕೂಡ ಬಹ್ರೈನ್ನಲ್ಲಿ ನಮಗೆ ಕಾಣಸಿಗ್ತಾ ಇದೆ. ಯಾವ ಥರ ಒಂದು ಅರೇಬಿಕ್ ಲಿಪಿಯಲ್ಲಿ ಒಂದು ಕುಪಿಕ್ ಕ್ಯಾಲಿಗ್ರಫಿ ಅಂತ ಹೇಳ್ತೇವೆ ನೋಡಿ, ಅದರ ಭಾಗ ಇದೆಲ್ಲ ಸಿಕ್ಕಿರೋದು ಸ್ವೇಲ್ ನೋಡಿ. ಇದು ಸಾರ್ ಅನ್ನುವಂಥ ಪ್ರದೇಶದಲ್ಲಿ ಇಳಿದೋರಿಸಿ ಸ್ವೇಲ್, ಸಾರ್ ಅನ್ನುವಂಥ ಬಹ್ರೈನ್ ಒಂದು ಪ್ರದೇಶದಲ್ಲಿ ಸಿಕ್ಕಿರುವಂಥ ಈ ಒಂದು ಐಟಮ್ಗಳೆಲ್ಲ ಇಲ್ಲಿ ತಂದು ಇಟ್ಟಿದ್ದಾರೆ ನೋಡಿ. ಈ ಫೋಟೋ ನೋಡುವಾಗಲೇ ಗೊತ್ತಾಗ್ತದೆ, ತುಂಬ ಖುಷಿ ಆಗ್ತದೆ ಇದನ್ನು ನೋಡುವಾಗ. ಬಹುಶಃ ಇದು ಪ್ರಾಕ್ಟಿಕಲಿ ನಾವು ಒಂಥರ ಕಾಫಿ ಶಾಪ್ಗೆ ಬಂದ ಥರ ಇದೆ. ಇದು ಪುರಾತನ ಕಾಲದಲ್ಲಿ ಈ ಬಹ್ರೈನಿಗಳ ಕಾಫಿ ಶಾಪ್ ಈ ಥರ ಇತ್ತು. ಅಲ್ಲೆಲ್ಲ ನೋಡಿ ಸ್ವೇಲ್, ಒಂದು ಮ್ಯೂಸಿಕ್ ಎಲ್ಲ ಹಾಕಿ ಅಲ್ಲಿ ಒಬ್ಬರು ಕಾಫಿ ಮಾಡ್ತಾ ಇದ್ದಾರೆ, ಇವರು ಶೀಶ ಎಳಿತಾ ಇದ್ದಾರೆ. ಇದು ನೋಡಿ, ಇದು ತುಂಬ ಬ್ಯೂಟಿಫುಲ್ ನೋಡಿ. ಕುತ್ಕೊಳ್ಳುವಂಥ ವ್ಯವಸ್ಥೆ ನೋಡಿ ಸ್ವೇಲ್, ಈಗಲೂ ಕೂಡ ಇಂಥ ಒಂದು ಕುತ್ಕೊಳ್ಳುವಂಥ ವ್ಯವಸ್ಥೆ ಕೆಲವೊಂದು ಮನೆಗಳಲ್ಲಿ ಇರ್ತದೆ.
ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಇದು ಕುಳಿತುಕೊಳ್ಳುತ್ತಿದ್ದಂತಹ ಒಂದು ವ್ಯವಸ್ಥೆಗಳು. ಸೊ ಈ ಕಡೆ ಬನ್ನಿ. ಆ ಕುಬೂಸ್ ಉಂಟಲ್ಲ, ಕುಬೂಸ್ ಅನ್ನುವುದು ಪುರಾತನ ಕಾಲದಲ್ಲಿ ಇದ್ದಂತಹ ಒಂದು ಆಹಾರ. ನೋಡಿ ಕುಬ್ಬೂಸ್ ಇವಾಗಲೂ ಕೂಡ ಇದೇ ಒಂದು ವ್ಯವಸ್ಥೆಯಲ್ಲಿ ಕುಬ್ಬೂಸ್ ಮಾಡೋದು. ಅದರ ಒಂದು ಮಾಡ್ಯೂಲ್ ಅನ್ನು ಮಾಡಿಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಕುಬ್ಬೂಸ್ ಮಾಡ್ತಾ ಇರೋದು ನೋಡಿ. ಆಮೇಲೆ ಹೊಗೆ ಹೋಗುವಂಥ ಒಂದು ಸಿಸ್ಟಮ್ ನೋಡಿ. ಸುಹೇಲ್, ಬಹರೈನ್ ಅಂದರೆ ಬಹರೈನಲ್ಲಿ ಬಹರೈನ್ ಹಲ್ವಾ ತುಂಬ ಫೇಮಸ್ ನೋಡಿ. ಹಲ್ವಾ ಮಾಡುವಂಥ ಆ ಒಂದು ಸೆಟಪ್ ಅನ್ನು ಯಾವ ರೀತಿ ಒಂಥರ ಮಾಡಿಟ್ಟಿರೋ ಥರ ಫೀಲ್ ಆಗ್ತಾ ಇಲ್ಲ ಸುಹೇಲ್. ನೋಡಿ ಆ ಒಂದು ಹಲ್ವಾವನ್ನು ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ ಅಂತ ನೋಡಿ. ವ್ಯಾಪಾರ ಯಾವ ಥರ ಆಗ್ತಾ ಇತ್ತು ಸುಹೇಲ್. ಇದು ನೋಡಿ, ಇದೆಲ್ಲ ಇವಾಗ ಲೇಟೆಸ್ಟ್ ಜನರಿಗೆ ಉಂಟಲ್ಲ, ಯಂಗ್ ಜನ್ರೇಷನ್ಗೆ ನೋಡಲಿಕ್ಕೆ ಸಿಗೋದಿಲ್ಲ. ಇದೆಲ್ಲ ಕಲ್ಲುಗಳು ಗೊತ್ತಾಯ್ತಲ್ಲ, ವೇಟಿಂಗ್. ನಾವು ಮುಂಚಿನ ಕಾಲದೆಲ್ಲ ನಾನು ಕೂಡ ನೋಡಿದ್ದೇನೆ. ಇದು 1/2 kg ಆಗಿರ್ಬೋದು, 250 grams ಆಗಿರ್ಬೋದು. ನೋಡಿ ಅಲ್ಲಿ ದವಸ ಧಾನ್ಯಗಳಿದೆ. ಇದೊಂದು ಸಣ್ಣ ಅಂಗಡಿ ಸಿಗ್ತಾ ಇಲ್ಲ. ಇದು ನೋಡಿ, ಇದು ಟೈಲರ್ ಹೊಲಿತಾ ಇದ್ದಾರೆ, ಮಾಷಾ ಅಲ್ಲ. ನೋಡಿ ತೋಪಾಕಿ ಅಂದರೆ ಬಹರೇನಿಗಳ ಸ್ಪೆಷಲ್ ಅರಬ್ಸ್ ಇವರ ಡ್ರೆಸ್ಸಿಂಗ್ ಶೈಲಿ ಈ ಥರ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಮುಂಚಿನ ಕಾಲದ ಇಲ್ಲಿ ಬಹರೇನ್ನ ಒಂದು ಸೆಲೂನ್ಗಳು ಯಾವ ಥರ ಇತ್ತು ನೋಡಿ. ನಿಮಗೆ ಇವಾಗ ಎಷ್ಟೇ ನೀವು ಹುಡುಕಾಡಿದ್ರು ಕೂಡ ಇಂತಹ ಸೆಲೂನ್ ಸಿಗಲ್ಲ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಸೆಟಪ್ ಇತ್ತು ನೋಡಿ. ಅಲ್ಲಿ ಕುತ್ಕೊಂಡು ಇದು ಶೇವಿಂಗ್ ಮತ್ತು ಕಟಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಹಿಂಬದಿಯಲ್ಲಿ ನೋಡಿ ಆ ಸೆಲೂನ್ನ. ಇನ್ನೊಬ್ಬರು ವ್ಯಕ್ತಿ ಇಲ್ಲಿ ಕಾಯ್ತಾ ಇದ್ದಾರೆ. ಏನು ನಾವು ಕಾರ್ಪೆಂಟರ್, ಮರದ ಕೆಲಸಗಾರರು ಅಂತ ಹೇಳ್ತೇವೆ ನೋಡಿ. ಐಟಮ್ ಎಲ್ಲ ನೋಡಿ ಸುಹೇಲ್, ಬಹುಶಃ ಇದೆಲ್ಲ ಓಲ್ಡ್ ಐಟಮ್ ಆಗಿರ್ಬೋದು. ಅಲ್ಲಿ ನೋಡಿ, ಅಲ್ಲಿ ಗೀಸುಲಾಗ್ತಾ ಇದ್ದಾರೆ ನೋಡಿ. ಅವರ ಐಟಮ್ ಎಲ್ಲ ನೋಡಿ. ಇದು ಗೋಲ್ಡ್ ಸ್ಮಿತ್ ಅಂದ್ರೆ ಚಿನ್ನದ ಕೆಲಸ. ನಾವು ಊರಲ್ಲೇನು ಆಚಾರಿಗಳು ಅಂತ ಏನು ಹೇಳ್ತೇವೆ, ಚಿನ್ನದ ಅದೆಲ್ಲ ನೋಡಿ. ಒಂದು ಬೆಂಕಿ ಆ ಒಂದು ಮಾಡಿರೋದು ನೋಡಿ, ಆ ಒಂದು ಸೆಟಪ್ ನೋಡಿ. ಅಲ್ಲೆಲ್ಲ ನೋಡಿ ಆ ಚಿನ್ನದ ವಸ್ತುಗಳನ್ನೆಲ್ಲ ಮಾಡಿಟ್ಟಿರುವಂತಹ ಒಂದು ಸಣ್ಣ ಕಪಾಟು ನೋಡಿ. ಅಲ್ಲೆಲ್ಲ ಮಾಡಿಟ್ಟಿರುವಂತಹ ಐಟಮ್ಗಳು. ಬ್ಲ್ಯಾಕ್ ಸ್ಮಿತ್ ಏನು ಇದು ಕಬ್ಬಿಣದ ಕೆಲಸಗಾರರಿದ್ದಾರೆ ನೋಡಿ. ಇದೆಲ್ಲ ನೋಡಿ ಸುಹೇಲ್, ವಾವ್, ಅಮೇಝಿಂಗ್. ಕಬ್ಬಿಣದ ಕೆಲಸ ಯಾವ ಥರ ಮಾಡ್ತಾ ಇದ್ರು ಪುರಾತನ ಕಾಲದಲ್ಲಿ, ಓಲ್ಡ್ ಟೈಮಲ್ಲಿ, ಬಹಳಷ್ಟು ವರ್ಷಗಳ ಹಿಂದೆ ಬಹರೈನ್ನ ಜೀವನ ಶೈಲಿ ಯಾವ ಥರ ಇತ್ತು ಅನ್ನೋದನ್ನು ಬಹಳ ಬ್ಯೂಟಿಫುಲ್ ಆಗಿ ಇಲ್ಲಿ ಒಂದು ಸೆಟಪ್ ಮಾಡಿದ್ದಾರೆ ಈ ಒಂದು ನ್ಯಾಷನಲ್ ಮ್ಯೂಸಿಯಂ ಅಲ್ಲಿ. ಅಮೇಝಿಂಗ್. ಇದು ನೋಡಿ, ಲೆದರ್ ವರ್ಕ್ಸ್, ಚಪ್ಪಲಿಯ ಕೆಲಸ, ಲೆದರ್ ಚಪ್ಪಲಿ ಅಂದ್ರೆ ಒರಿಜಿನಲ್ ಲೆದರ್ ಆಗಿರ್ಬೋದು, ಅದರ ಒಂದು ತಯಾರಿಕೆ ಮಾಡುವಂತಹ ಒಂದು ಶಾಪ್ ಅನ್ನು ಕೂಡ ಇಲ್ಲಿ ನ್ಯಾಷನಲ್ ಮ್ಯೂಸಿಯಂ ಅಲ್ಲಿ ಸೆಟಪ್ ಮಾಡಿದ್ದಾರೆ. ಇದು ಒಂದು ಅಂಗಡಿಗಳು ಯಾವ ತರ ಇತ್ತು ಆ ಕಾಲದಲ್ಲಿ ನೋಡಿ. ಚಪ್ಪಲಿಗಳು ಯಾವ ತರ ನೋಡಿ. ಮತ್ತೆ ಕೆಲವೊಂದು ವಸ್ತುಗಳಿದೆ ಇಲ್ಲಿ ನೋಡಿ. ಕೆಲವೊಂದು ಅಲಂಕಾರಿಕ ವಸ್ತುಗಳಿರ್ಬೋದು, ಕೆಲವೊಂದು ಸ್ಪೈಸಸ್ ಆಗಿರ್ಬೋದು. ಮತ್ತು ಹೆಂಗಸರು ಬಹಳಷ್ಟು ಆ ಶರೀರ ಭಾಗವನ್ನೆಲ್ಲ ಮುಚ್ಚಿ ವ್ಯಾಪಾರ ಮಾಡುತ್ತಿದ್ದಂತಹ ಒಂದು ರೀತಿ. ಇಲ್ಲಿ ನೋಡಿ ಆ ಒಂದು ವಸ್ತ್ರಗಳನ್ನು ವ್ಯಾಪಾರ ಮಾಡುವಂತಹ ಇನ್ನೊಂದು ಶಾಪು. ಮತ್ತು ಕೆಲವೊಂದು ನೋಡಿ ಅಲ್ಲಿ ಟ್ರೆಡಿಷನ್ ಆಗಿರುವಂಥ ಐಟಮ್ಗಳೆಲ್ಲ ಇದೆ, ಸ್ಟೋರೇಜ್ ಮಾಡುವಂಥ. ಅದರಲ್ಲಿ ಖರ್ಜೂರೆಲ್ಲ ಸ್ಟೋರ್ ಮಾಡ್ತಾರೆ. ಇಲ್ಲೆಲ್ಲ ನೋಡಿ ಟೊಮೆಟೊ, ನೀರುಳ್ಳಿ, ಮೊಟ್ಟೆ. ಅಲ್ಲೆಲ್ಲ ನೋಡಿ ಮಾಷಾ ಅಲ್ಲ, ಗೆಣಸು, ಖರ್ಜೂರ. ಮತ್ತು ವ್ಯಾಪಾರಿ ಅಲ್ಲಿ ಕೂತಿದ್ದಾರೆ. ಮತ್ತು ನೋಡಿ ಇಲ್ಲಿ ಅವರ ಕೈಯಲ್ಲಿ ಆ ಒಂದು ತ್ರಾಸು ಕೂಡ ಇದೆ ನೋಡಿ, ತೂಕ ಮಾಡುವಂತಹ. ಇಲ್ಲಿ ಕಲ್ಲುಗಳು, ನಾನು ಅವಾಗ ಹೇಳಿದೆ ಬಹರೇನ್ನ ಕನ್ಸ್ಟ್ರಕ್ಷನಲ್ಲಿ ಮನೆಯೆಲ್ಲ ಮಾಡಲಿಕ್ಕೆ ಕಲ್ಲುಗಳನ್ನು ಉಪಯೋಗ ಮಾಡ್ತಾ ಇದ್ರು. ಅದನ್ನು ಕೆಲವೊಂದು ವ್ಯಾಲ್ಯೂಸ್ ಕಲ್ಲುಗಳನ್ನು ಕೂಡ ಮಾರಾಟ ಮಾಡುತ್ತಿದ್ದಂತಹ ಒಂದು ಅಂಗಡಿಯನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಇಲ್ಲೆಲ್ಲ ನೋಡಿ ಸುಹೇಲ್, ಇಲ್ಲಿ ಬುಟ್ಟಿಗಳನ್ನು ನೇಯ್ದುಕೊಂಡು ಇಲ್ಲೊಬ್ರು ವ್ಯಾಪಾರಸ್ಥರ ಇದು ಕೂಡ ಮಾಡಿದ್ದಾರೆ. ಇದು ನೋಡಿ, ಮ್ಯಾಟ್ರೆಸ್ ಮೇಕರ್ಸ್. ಇದು ತುಂಬ ಇಂಟ್ರೆಸ್ಟಿಂಗ್. ತಲೆದಿಂಬು ಅದನ್ನೆಲ್ಲ ರೆಡಿ ಮಾಡುವಂಥ ಒಂದು ಅಂಗಡಿ ನೋಡಿ. ಈ ಕಾಲದಲ್ಲಿ ಸಮಾಧಿಗಳಲ್ಲಿ ಸಿಕ್ಕಿರುವಂಥ ಜ್ಯುವೆಲ್ಲರೀಸ್ ಎಲ್ಲ ನೋಡಿ, ಅದನ್ನೆಲ್ಲ ಇಲ್ಲಿ ನೀಟಾಗಿ ಇಲ್ಲಿ ಸಂಗ್ರಹಣೆ ಮಾಡಿದ್ದಾರೆ ನೋಡಿ. ಒಂದು ಫೋಟೋದಲ್ಲಿ ಕಾಣಿಸ್ತಾ ಇದೆ, ಇದು ಒಂಟೆ ಕಾರವಾನ್ಗಳು ಆ ಒಂದು ಕಾಲಘಟ್ಟದಲ್ಲಿ ದಕ್ಷಿಣ ಅರೇಬಿಯಾದಿಂದ ಮೆಸೊಪೊಟೋಮಿಯಾ ಮತ್ತು ಮೆಡಿಟರೇನಿಯನ್ಗೆ ಅದರ ಉದ್ದಗಳಕ್ಕೂ ಕೂಡ ಪ್ರಯಾಣಿಸ್ತಾ ಇತ್ತು. ಆದರೆ ತಿಲ್ಮುನ್ ಈ ಒಂದು ನಾಗರಿಕತೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ತಾಮ್ರದ ವ್ಯಾಪಾರದಲ್ಲಿ ಅವರು ತೊಡಗಿಸಿಕೊಳ್ತಾ ಇದ್ರು. ಇದು ಆ ಒಂದು ಸಂದರ್ಭದಲ್ಲಿ ಈ ಒಂದು ದೇಶ ಎಷ್ಟೊಂದು ರಿಚ್ ಆಗಿತ್ತು, ಅವರು ಎಷ್ಟೊಂದು ಸ್ವಾವಲಂಬಿಗಳಾಗಿದ್ರು ಅನ್ನುವುದನ್ನು ಕೂಡ ಒಂದು ತೋರಿಸುತ್ತೆ. ಇದು ದಿಲ್ಮುನ್ ಆ ಒಂದು ಜನಸಮೂಹ, ಆ ದಿಲ್ಮುನ್ ಅನ್ನುವಂಥ
ಒಂದು ನಾಗರಿಕತೆಯ ವ್ಯಕ್ತಿಗಳು ಉಪಯೋಗಿಸಿದಂಥ ವಸ್ತುಗಳು ಇದೆಲ್ಲ. ಇದು ಕೂಡ ಒಂದು ಸಮಾಧಿ ಸ್ಥಳದಲ್ಲಿ ಅವರನ್ನು ಏನು ತೀರಿ ಹೋದಾಗ ಏನು ನಾವು ಅವರನ್ನು ಇದು ಮಾಡ್ತೇವಲ್ಲ, ದಫನ ಮಾಡುವಾಗ ಆ ಒಂದು ಸ್ಥಳದಲ್ಲಿ ಸಿಕ್ಕಂಥ ವಸ್ತುಗಳು ಇದೆಲ್ಲ ನೋಡಿ ಸೋಯಲ್, ಇದೆಲ್ಲ ಗ್ರೇವ್. ಇದು ಕೂಡ ಹಾಗೇನೆ ಒಂದು ಬೇರೆ ಒಂದು ರೀತಿಯ ಸಮಾಧಿ ಸ್ಥಳ. ಇದು ಕೂಡ ನೋಡಿ ಅದರಲ್ಲಿ ಆ ಸಮಾಧಿ ಸ್ಥಳ ಅಲ್ಲೆಲ್ಲ ಕರೆಕ್ಟ್ ತೋರಿಸಿ ಇದರಲ್ಲಿ ಗೊತ್ತಾಗ್ತದೆ. ನಾವೀಗ ಎಲ್ಲ ಐಟಮ್ ಎಲ್ಲ ತೋರಿಸಿದ್ವಲ್ಲ ನೋಡಿ, ಆ ಪುರಾತನ ಕಾಲದಲ್ಲಿ ಆ ಸಮಾಧಿ ಪಕ್ಕದಲ್ಲೇ ಅವರು ಉಪಯೋಗಿಸಿದಂಥ ವಸ್ತುಗಳನ್ನೆಲ್ಲ ಅದರ ಜೊತೆಗೆ ಇಟ್ಟು ಸಮಾಧಿ ಮಾಡ್ತಾ ಇದ್ರು ಅನ್ನುವುದಕ್ಕೆ ಕುರುಹು ಇಲ್ಲಿದೆ ನೋಡಿ. ಆ ಮಣ್ಣಿನ ಪಾತ್ರೆಗಳಾಗಿರ್ಬೋದು, ಮತ್ತು ಅದೇ ನಾವೆಲ್ಲ ತೋರಿಸಿದ್ವಲ್ಲ ಅಲ್ಲಿ ಆ ಒಂದು ಅವರು ಉಪಯೋಗಿಸಿದ ತಾಮ್ರ ಆಗಿರ್ಬೋದು, ಬೇರೆ ಒಂದು ಸರದ ರೀತಿ ಮಾಲೆಯ ರೀತಿಯಲ್ಲೆಲ್ಲ, ಅದೆಲ್ಲ ಇಂತಹ ಸಮಾಧಿ ಸ್ಥಳಗಳಲ್ಲಿ ಸಿಕ್ಕಿರುವಂಥ ವಸ್ತುಗಳನ್ನು ಈ ಒಂದು ಬಹ್ರೈನ್ ನ್ಯಾಷನಲ್ ಮ್ಯೂಸಿಯಂ ಒಳಗಡೆ ತಂದಿಟ್ಟಿದ್ದಾರೆ. ಅಂದರೆ ಈ ದೇಶದ ಒಂದು ಹಿಸ್ಟ್ರಿಯನ್ನು ಏನು ಎಲ್ಲರೂ ಕೂಡ ತಿಳಿದುಕೊಳ್ಬೇಕು. ಏನು ಯುವ ಸಮೂಹ ಇವಾಗ ಇರುವಂತಹ ಜನ್ರೇಷನ್ ಪುರಾತನ ಕಾಲದಲ್ಲಿ ಈ ಒಂದು ದೇಶ ಯಾವ ಥರ ಇತ್ತು ಅನ್ನೋದರ ಬಗ್ಗೆ ಕೂಡ ಏನು ಅರಿತುಕೊಳ್ಬೇಕು ಎಲ್ಲ ನೋಡಿ. ಸೊ ಪುರಾತನ ಕಾಲದಲ್ಲಿ ಒಂದು ಸಿಕ್ಕಂಥ ಒಂದು ಕೆಲವೊಂದು ಏನು ಕತ್ತಿಗಳು, ಏನು ಡ್ಯಾಗರ್ಗಳನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ಇಲ್ಲಿ ಈ ಒಂದು ನ್ಯಾಷನಲ್ ಮ್ಯೂಸಿಯಂ ಒಳಗಡೆ ಇಟ್ಟಿದ್ದಾರೆ. ಆಣಿಗಳಿರ್ಬೋದು. ಸೊ ಇಲ್ಲಿ ಇದೇನು ಒಂದು ಆ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಐಟಮ್ಗಳು ಇದನ್ನೆಲ್ಲ ಇಲ್ಲೆಲ್ಲ ನೋಡಿ. ಸೊ ಇದನ್ನೆಲ್ಲ ಕ್ವಿಕ್ಕಾಗಿ ತೋರಿಸಿ, ಪಾಟರಿ ಮಣ್ಣಿನ ಪಾತ್ರೆಗಳಿಗೆ ಎಷ್ಟು ಒಂದು ಪುರಾತನ ಕಾಲದಿಂದಲೂ ಮಹತ್ವವನ್ನು ಕೊಡ್ತಾ ಇದ್ರು. ಅದು ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ಅಂತ ಕೂಡ ನಮಗೆ ಇವಾಗ ನೋಡುವಾಗ ಗೊತ್ತಾಗ್ತದೆ. ಇವಾಗ ಮಣ್ಣಿನ ಪಾತ್ರೆಗಳ ಉಪಯೋಗ ಬಹಳಷ್ಟು ಕಡಿಮೆ ಆಗಿದೆ, ಮನುಷ್ಯ ಅಷ್ಟೇ ಏನು ಅನಾರೋಗ್ಯಕ್ಕೀಡಾಗ್ತಾ ಇದ್ದಾನೆ. ಬಟ್ ಪುರಾತನ ಕಾಲದ ಒಂದು ಆ ಜೀವನ ಶೈಲಿ ಏನಾಗಿತ್ತು, ಅದು ಖಂಡಿತವಾಗಿಯೂ ಭಾಳಷ್ಟು ಒಳ್ಳೆಯ ಜೀವನ ಶೈಲಿ ಆಗಿತ್ತು. ಫ್ರೆಂಡ್ಸ್ ನೋಡಿ, ಬಹ್ರೈನ್ ಅನ್ನೋದು ಒಂದು ಸುಂದರವಾದಂಥ ದ್ವೀಪ ರಾಷ್ಟ್ರ. ಬಹಳಷ್ಟು ಕಲ್ಚರಲಿ ಬಹಳಷ್ಟು ಇತಿಹಾಸ ಇರುವಂತಹ ಸುಂದರವಾಗಿರುವಂತಹ ಒಂದು ದೇಶ. ಇಲ್ಲಿನ ನ್ಯಾಷನಲ್ ಮ್ಯೂಸಿಯಂಗೆ ಬಂದಾಗೆಲ್ಲ ನಮಗೆ ತುಂಬಾ ನಾಲೆಜ್ ಸಿಕ್ತು, ತುಂಬಾ ಖುಷಿಯಾಯಿತು. ಇದರ ಸುತ್ತಮುತ್ತಲೆಲ್ಲ ಸುಂದರವಾಗಿರುವಂಥ ಬೀಚ್ಗಳು, ಐಲ್ಯಾಂಡ್ಗಳೆಲ್ಲ ಇದೆ. ಥ್ಯಾಂಕ್ ಯು ಸೋ ಮಚ್.